ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಪ್ರತಿಯೊಬ್ಬರು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸಿ. ಡಾಕ್ಟರ್ ಬಸವರಾಜ್. ಹರಪನಹಳ್ಳಿ ತಾಲೂಕಿನ ಅಣಜಿಗೆರೆಯಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುಣಬಘಟ್ಟ, ಶ್ರೀಮತಿ ವಾಸುದೇವ ಭಟ್ ರಕ್ತದಾನ ಕೇಂದ್ರ ಹೊಸಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಬಸವರಾಜ್, ತುರ್ತು ಸಮಯದಲ್ಲಿ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇರುತ್ತದೆ. ಅಂಥ ಸಮಯದಲ್ಲಿ ರಕ್ತ ಸಿಗುವುದಿಲ್ಲ. 18 ವರ್ಷದಿಂದ 60 ವರ್ಷದೊಳಗಿರುವ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ಒಬ್ಬರು ರಕ್ತ ಕೊಡುವುದರಿಂದ 3 ಜೀವ ಉಳಿಸಬಹುದು. ರಕ್ತದಾನ ಮಾಡುವುದರಿಂದ ಮನುಷ್ಯನಿಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಪ್ರತಿಯೊಬ್ಬರು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವವನ್ನು ಉಳಿಸಿ ಎಂದರು. PDO ಉಮೇಶ್ ತಾಳಿಕಟ್ಟಿ ಮಾತನಾಡಿ, ರಕ್ತದಾನ ಶ್ರೇಷ್ಠವಾದದ್ದು. ತುರ್ತು ಸಂದರ್ಭಗಳಲ್ಲಿ ರಕ್ತದಾನ ಮಾಡುವುದರಿಂದ ಮತ್ತೊಂದು ಜೀವ ಉಳಿಸಿದ ಸಾರ್ಥಕ ಭಾವನೆ ನಮಗುಂಟಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ 13 ಜನರು ರಕ್ತದಾನ ಮಾಡಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗೀತಾ ಬಿ ಚಂದ್ರಪ್ಪ, ಕಾರ್ಯಹಳ್ಳಿ ಮಂಜಪ್ಪ, ಉಮೇಶ್ ಪಾಟೀಲ್, ಆರೋಗ್ಯ ಇಲಾಖೆಯ MR ನಾಗರಾಜ್, ಉಷಾ ಕೃಷ್ಣಪ್ಪ, ಸಂತೋಷ್, ಸುಧಾ ಕಲ್ಲಮ್ಮ, ಸಬಿನಾ ಬಾನು, ಸಾರ್ವಜನಿಕರು ಹಾಗೂ ಆಶಾ ಕಾರ್ಯಕರ್ತರು ಹಾಜರಿದ್ದರು. ಮಹೇಶ್ ಅರಸೀಕೆರೆ. ಜಿಲ್ಲಾ ಕುಟುಂಬ ಕಲ್ಯಾಣಕ್ಕೆ ವಿಜಯನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುಣಬಘಟ್ಟ ತಾಲೂಕು ಹಾಗೂ ಶ್ರೀಮತಿ ವಾಸುದೇವಿ ಬಳ್ಳೋಟ ರಕ್ತ ಕೇಂದ್ರ ಹೊಸಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರಾಥಮಿಕ ಪುಣಬಘಟ್ಟ ವ್ಯಾಪ್ತಿಯ ಅಣಜಿಗೆರೆ ಗ್ರಾಮದಲ್ಲಿ ಈ ದಿನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಭೆಗೆ ಈ ಶಿಬಿರಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, PDO ಮತ್ತು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು, ಮುಖಂಡರು ಎಲ್ಲ ಆಗಮಿಸಿರುತ್ತಾರೆ. ಸೊ ಈ ದಿನ ವಿಶ್ವ ರಕ್ತ ದಿನ ಪ್ರಯುಕ್ತ ನಮ್ಮ ಪ್ರಾಥಮಿಕ ಆರೋಗ್ಯ ಪುಣಬಘಟ್ಟ ವ್ಯಾಪ್ತಿ ಸಂಯುಕ್ತಾಶ್ರಯದಲ್ಲಿ ಈ ದಿನ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ಈಗ ರಕ್ತದಾನ ಶಿಬಿರದ ಮುಖ್ಯ ಉದ್ದೇಶ ಈಗ ತುರ್ತು ಸಂದರ್ಭಗಳಲ್ಲಿ ಮತ್ತು ರೋಗಿಗಳಿಗೆ ಎಮರ್ಜೆನ್ಸಿ ರಕ್ತದ ಅವಶ್ಯಕತೆ ಇರುತ್ತದೆ. ಸೊ ಆ ಸಂದರ್ಭದಲ್ಲಿ ಸಿಗುವುದಿಲ್ಲ. ಸೊ ರಕ್ತ ಒಬ್ಬ ಮನುಷ್ಯ 18 ವರ್ಷದಿಂದ 60 ವರ್ಷದೊಳಗಿನ ಆರೋಗ್ಯವಂತ ಮನುಷ್ಯರು ರಕ್ತವನ್ನು ಕೊಡಬಹುದು. ಈಗ ಏನಾಗ್ತದೆ, ಒಬ್ಬ ಮನುಷ್ಯ ರಕ್ತ ಕೊಡೋದ್ರಿಂದ ಅದರಿಂದ 2ರಿಂದ 3 ರೋಗಿಗಳ ಜೀವಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ರಕ್ತ ಕೊಡುವವರಿಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಈಗ ರಕ್ತದಾನ ಮಾಡೋದ್ರಿಂದ ಈಗ ಬಹಳ ಜನ ತಪ್ಪು ಕಲ್ಪನೆ ಇರ್ತದೆ. ರಕ್ತ ಕೊಡೋದ್ರಿಂದ ನಮಗೆ ಮುಂದೆ ಕೆಲಸ ಮಾಡಕ್ಕಾಗಲ್ಲ, ನಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ನಿಶಕ್ತಿ ಬರುತ್ತೆ, ಅದೆಲ್ಲ ತಪ್ಪು ಕಲ್ಪನೆ. ನಾವು ಒಬ್ಬ ಮನುಷ್ಯ ರಕ್ತ ಕೊಟ್ಟ ಮೇಲೆ ನಾವು ರಕ್ತ ಅಂದ್ರೆ ಎಷ್ಟು, ಒಬ್ಬ ಮನುಷ್ಯದಿಂದ 1 300 ml ರಕ್ತ ಮಾತ್ರ ತೆಗೆದುಕೊಳ್ಳೋದು. ಆ ರಕ್ತ 24 ಗಂಟೆಯಲ್ಲಿ ಆ ಮನುಷ್ಯನಲ್ಲಿ ಮತ್ತೆ ಉತ್ಪತ್ತಿ ಆಗುತ್ತೆ. ಸೊ ರಕ್ತ ಕೊಡೋದ್ರಿಂದ ಆ ಮನುಷ್ಯನಲ್ಲಿ ಈಗಿನ ದಿನಮಾನಗಳಲ್ಲಿ ವಯಸ್ಕರಲ್ಲೂ ಸಹ ಹೃದಯಘಾತ ನಾವು ಕೇಳ್ತಾ ಇರ್ತೀವಿ. ಈ ದಿನನಿತ್ಯ ಪೇಪರ್ಗಳಲ್ಲಿ, ಟೆಲಿವಿಷನ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಅದಕ್ಕೆ ಮುಖ್ಯ ಕಾರಣ ರಕ್ತದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗೋದು, ರಕ್ತ ದಪ್ಪ ಆಗೋದ್ರಿಂದ ಈ ತರ ಹೃದಯಾಘಾತಗಳು ಸಂಭವಿಸ್ತವೆ. ಈ ರಕ್ತ ಕೊಡೋದ್ರಿಂದ ಅವ್ರಿಗೆ ಒಂಥರ ಆರೋಗ್ಯ ಸಹ ಬಹಳ ಒಳ್ಳೆಯದು. ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಬಹುದು, ಹಾರ್ಟ್ ಅಟ್ಯಾಕ್ ತಡೆಗಟ್ಟಬಹುದು, ಮತ್ತೆ ಸ್ಟ್ರೋಕ್ ಆಗೋದನ್ನು ತಡೆಗಟ್ಟಬಹುದು. ದೀರ್ಘಾವಧಿ ಕಾಯಿಲೆ ಇರತಕ್ಕಂತ BP, ಶುಗರ್ ಮತ್ತು ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಸಹ ಮುಂದೆ ಆ ಮನುಷ್ಯ ಪ್ರತಿ 3 ತಿಂಗಳ ರಕ್ತ ಕೊಡೋದ್ರಿಂದ ಇವೆಲ್ಲಾ ಕಾಯಿಲೆಗಳನ್ನ ತಡೆಗಟ್ಟಬಹುದು. ಸೊ ಆದ್ರಿಂದ ಒಬ್ಬ ಆರೋಗ್ಯವಂತ ಮನುಷ್ಯ ಪ್ರತಿ 3 ತಿಂಗಳು ರಕ್ತದಾನವನ್ನ ಮಾಡಬಹುದು. ಅಟ್ಲೀಸ್ಟ್ 3 ತಿಂಗಳು ಮಾಡಕ್ಕೆ ವರ್ಷಕ್ಕೆ 2 ಮಾಡಿದ್ರು ಸಹ ಅವನಿಗೆ ದೀರ್ಘಾವಧಿ, ಅವನ ಮುಂದಿನ ಆಯಸ್ಸು ವೃದ್ಧಿ ಆಗ್ತದೆ, ಮುಂದೆ ಬರ್ತಕ್ಕಂಥ ಕಾಯಿಲೆಗಳು ಕಮ್ಮಿ ಆಗ್ತವೆ. ಈಗಿನ ಹಾರ್ಟ್ ಅಟ್ಯಾಕ್ ಅಂತ ಕಾಯಿಲೆಗಳು ಸಹ ನಾವು ತಡೆಗಟ್ಟಬಹುದು. ಆದ್ರಿಂದ ಎಲ್ಲರೂ ರಕ್ತದಾನವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಜೊತೆಗೆ 4 ಜನ ಜೀವ ಪುಣ್ಯ ಸಹ ನಿಮ್ಗೆ ಸಿಗುತ್ತಂತ ಈ ಸಂದರ್ಭದಲ್ಲಿ ವಿಜಯನಗರ ತಾಲೂಕ್ ಪಂಚಾಯತ್ ಹರಪನಹಳ್ಳಿ ಹಾಗೂ ಗ್ರಾಮ ಪಂಚಾಯತ್ ಅಣಜಿಗೆರೆ ವತಿಯಿಂದ ಹಾಗೂ ನಮ್ಮ PHC ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುಣಬಘಟ್ಟ ವ್ಯಾಪ್ತಿಯಿಂದ ನಮ್ಮೆಲ್ಲ ವೈದ್ಯಾಧಿಕಾರಿಗಳು, ಅವರ ಒಂದು ತಂಡ ಏನಿದೆಯೋ ಎಲ್ಲರೂ ಇವತ್ತು ಬಂದು ಆಶಾ ವರ್ಕರ್ಸ್ ಆಗ್ಲಿ, ಅಂಗನವಾಡಿ ಟೀಚರ್ಸ್ ಆಗ್ಲಿ, ನರ್ಸಸ್ ಆಗ್ಲಿ, ANMಗಳಾಗ್ಲಿ ಎಲ್ಲರೂ ಕೂಡ ಬಹಳ ಒಂದು ಶ್ರೇಷ್ಠವಾದ ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ರಕ್ತದಾನ ಮಹಾದಾನ. ಒಂದು ಹನಿ ರಕ್ತ ಎಷ್ಟೋ ಜೀವಗಳನ್ನ ಉಳಿಸುವಂತ ಶಕ್ತಿ ಅದಕ್ಕಿದೆ.
ಎಂತ ತುರ್ತು ಸಂದರ್ಭಗಳಲ್ಲಿ, ಅಪಘಾತಗಳಲ್ಲಿ ಅತ್ಯಂತ ಮಹತ್ವವಾದ ಒಂದು ಅಂಶ ಅಂತಂದ್ರೆ ರಕ್ತ. ಬ್ಲಡ್ ಬ್ಯಾಂಕ್ಗಳಲ್ಲಿ ನಮ್ಮ ಭಾರತದಾದ್ಯಂತ ಎಷ್ಟೋ ಲಕ್ಷ ಬ್ಲಡ್ ಬ್ಯಾಂಕ್ಗಳಿದಾವೆ. ಆ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತ ಎನಿ ಟೈಮ್ ಸ್ಟಾಕ್ ಇರಬೇಕು. ಅದು ಒಂದು ಬಾಟಲ್ ಕೊಟ್ರೆ ಮಾತ್ರ ಇನ್ನೊಂದು ಎಕ್ಸ್ಚೇಂಜ್ ಮಾಡ್ತಾರೆ. ಈಗ ಒಂದೇ ಸಲ ಅಪಘಾತ ಮೊನ್ನೆ ಅಹಮದಾಬಾದ್ ಆಯ್ತು, 262 ಜನ ಸತ್ತೋದ್ರು. ಅದರಲ್ಲಿ ಬದುಕುಳಿದರು ಮತ್ತೆ ಏನೋ ಇಂಜೂರ್ಡ್ ಪರ್ಸನ್ಸ್ ಏನಿದಾರಲ್ಲ ಅಂತರಿಗೆ ಅವಶ್ಯಕತೆ ಇರುತ್ತೆ ಆಪರೇಷನ್ ಥಿಯೇಟರ್ ಅಲ್ಲಿ. ಅವಾಗ ಅತ್ಯಂತ ತುರ್ತು ಸಂದರ್ಭದಲ್ಲಿ ಒಂದೇ ಸಲ 100 ಜನ ಅಪಘಾತಕ್ಕೀಡಾದಾಗ, ರೈಲ್ವೆನೇ ಅಪಘಾತನೋ, ರಸ್ತೆ ಅಪಘಾತನೋ, ಇನ್ನಿತರ ಯಾವುದೇ ಅಪಘಾತಗಳಲ್ಲಿ ಒಂದೇ 100-150 ಬಾಟ್ಲು ಅಟ್ ಎ ಟೈಮ್ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಕೊಡುವಂತಹ ನಮ್ಮ ಯುವಕರೇನು ಕೊಡುವಂತಹ ಇಂಥ ಬ್ಲಡ್ ಬ್ಯಾಂಕ್ ಗಳಲ್ಲಿ ಕಲೆಕ್ಟ್ ಮಾಡಿದಂತಹ ಸ್ಯಾಂಪಲ್ಸ್ ಏನಿರುತ್ತೆ ಅದು ಅವ್ರ ಜೀವನ ಉಳಿಸುತ್ತೆ. ಅವ್ರಿಗೇನೋ ಒಂದು ಜೀವನವನ್ನು ಉಳಿಸಂತ ಶ್ರೇಯಸ್ಸು ನಮ್ಮ ವೈದ್ಯಾಧಿಕಾರಿಗಳಿಗೆ ಅವರಿಗೆಲ್ಲ ಸಿಗುತ್ತೆ. ಹಾಗಾಗಿ ನಮ್ಮ ಅಣಜಿಗರಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲಾ ಗ್ರಾಮಸ್ಥರಲ್ಲಿ, ನಮ್ಮ ಮುಖಂಡರುಗಳಲ್ಲಿ ಮತ್ತೆ ಯುವಕರಲ್ಲಿ, ಯುವತಿ ಮಂಡಳಿಗಳಲ್ಲಿ ನಾನು ಸವಿನಯ ಪ್ರಾರ್ಥನೆ ವಿನಂತಿಸಿಕೊಳ್ಳೋದೇನಂತಂದ್ರೆ, ಹೆಚ್ಚಾಗಿ ನೀವು ಪಾಲ್ಗೊಂಡು ನಿಮ್ಮ ಒಂದು ಅಮೂಲ್ಯವಾದ ರಕ್ತದಾನವನ್ನ ಮಾಡಿ ಎಷ್ಟೋ ಸಾವಿರ ಜೀವಗಳನ್ನ ಉಳಿಸುವಂತ ಪುಣ್ಯದ ಕಾರ್ಯದಲ್ಲಿ ನಮಗೆ ಕೈ ಜೋಡಿಸ್ರಿ ಅಂತೇಳಿ ಕೇಳ್ಕೊಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ.